ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಗಿಚ್ಚಿ ಬಿಚ್ಚಿ ಅನ್ನುವಂಥ ನಮ್ಮ ಗಾಂಧಿ ಬಜಾರಲ್ಲಿ ಇದ್ದೀನಿ ನಾನು. ಗಾಂಧಿ ಬಜಾರು ಎಷ್ಟು ದೊಡ್ಡದು, ಎಷ್ಟು ಹ್ಯೂಜ್ ಮಾರ್ಕೆಟ್ ನಿಮಗೆ ಗೊತ್ತಿದೆ. ಏನೊಂದು ಬೇಕು ಅಂದ್ರೂ ಟಕ್ಕಂತ ಈ ಕಡೆ ಬ್ಯಾಂಗ್ಳೂರ್ ಸೌತ್ ಅಲ್ಲಿರೋರು ಗಾಂಧಿ ಬಜಾರ್ಗೆ ಬಂದ್ಬಿಡ್ತೀವಿ. ಅದೊಂದು ಬಟ್ಟೆನೇ ಆಗಿರ್ಬೋದು, ಹೂವನೇ ಆಗಿರ್ಬೋದು, ಹಣ್ಣೆ ಆಗಿರ್ಬೋದು, ಎನಿಥಿಂಗ್. ಆ್ಯಂಡ್ ಹೋಟೆಲ್ಗಳಿಗಂತೂ ಗಾಂಧಿ ಬಜಾರ್ ಕಡಿಮೆ ಇಲ್ಲ ಅಲ್ವಾ. ಸೊ ಈ ಒಂದು ಜನಜಂಗುಲಿಲಿ ನನಗೆ ಈ ಪುಟಾಣಿ ಹೋಟೆಲ್ ಹೆಂಗ್ ಮಿಸ್ ಆಗಿತ್ತು ಗೊತ್ತಿಲ್ಲ ನನಗೆ. ಇದು SLN ಅಂತ. ಸೊ ನೀವು ಸುಮ್ಮನೆ ಹಿಂಗೆ ನೋಡ್ಕೊಂಡು ಫುಲ್ ಹೋಗ್ತಾ ಇದ್ರೆ ಗೊತ್ತೇ ಆಗೋದಿಲ್ಲ. ಇಷ್ಟೇ ಪುಟ್ಟದಿದೆ, ರೋಟಿಗಾರ್ ಪಕ್ಕದಲ್ಲೇ ಕಾಣಿಸುತ್ತೆ ನಿಮಗೆ SLN ಅಂತ. ಸೊ ಸ್ವಲ್ಪ ನಿಧಾನವಾಗಿ ಕಣ್ಣು ಹಾಯಿಸಿದ್ರೆ SLN ಕಾಣಿಸುತ್ತೆ. ಇದ್ರೊಳಗೆ ನನಗೆ ಸಬ್ಬಕ್ಕಿ ಇಡ್ಲಿ, ಸಬ್ಬಕ್ಕಿ ದೋಸೆ ಎಲ್ಲ ಸಿಗುತ್ತೆ ಅಂತ ಹೇಳಿದ್ದಾರೆ. ಇದುವರೆಗೂ ನಾನು ಇಲ್ಲಿಗೆ ಬಂದಿಲ್ಲ, ಇವತ್ತೇ ಫಸ್ಟ್ ಇಲ್ಲಿಗೆ ಬರ್ತಿರೋದು. ಸೊ ಒಳಗೆ ಹೋಗಿ ಟೇಸ್ಟ್ ಮಾಡೋಣ, ಹೇಗಿದೆ, ಏನೇನಿದೆ ಎಲ್ಲದನ್ನು ಹೇಳ್ತಾ ಹೋಗ್ತೀನಿ. ಬನ್ನಿ SLN ಒಳಗೆ ಹೋಗೋಣ. ಏನದು ಕಬ್ಬನ್ಪೇಟೆ ಮುದ್ದಣ್ಣ. ನಮಸ್ಕಾರ, ನಿಮ್ ಹೆಸರು? ಶಿವಣ್ಣ. ಮತ್ತೆ ಮುದ್ದಣ್ಣ ಯಾರು? ನಿಮ್ ಯಜಮಾನ್ರ? ಕಬ್ಬನ್ಪೇಟೆ ಮುದ್ದಣ್ಣ ಅಂತಿದೆ. ಏನ್ ಕಬ್ಬನ್ಪೇಟೆಲಿ ಫಸ್ಟ್ ಇತ್ತ ಇದು? ಎಲ್ಲಿಂದ? 1965ರಿಂದ. ಓಹೋ. ಧರ್ಮರಾಜ ದೇವಸ್ಥಾನದ ಹತ್ರ ಇದೆ. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು? ಬಂದು ನಾವು 9 ವರ್ಷ ಆಯ್ತು. 9 ವರ್ಷ ಆಯ್ತಾ? ವೆರಿ ನೈಸ್. ಸೊ ನಿಮ್ಮಲ್ಲಿ ಟೈಮಿಂಗ್ಸ್ ಏನು ಸರ್ ನಿಮ್ದು? ಸರ್ ಬೆಳಗ್ಗೆ 7:30 ಇಂದ 11:30 ಟಿಫನ್ ಇರುತ್ತೆ. 1 ಗಂಟೆಯಿಂದ 3 ಗಂಟೆ ಊಟ ಇರುತ್ತೆ. ಊಟ ಅಂದ್ರೆ ಅನ್ನ ಸಾಂಬಾರು, ಮುದ್ದೆ, ಹಪ್ಪಳ, ಉಪ್ಪಿನಕಾಯಿ. ಮುದ್ದೆ ಊಟ ಇರುತ್ತೆ. ಎಷ್ಟು ಊಟ? 50 ರೂಪಾಯಿ ಮೇಡಮ್. 50 ರೂಪಾಯಿ ಮುದ್ದೆ ಊಟ. ಚಪಾತಿ ಊಟ ಆದ್ರೂ ಅಷ್ಟೇ. ಮತ್ತೆ ಸಾಯಂಕಾಲ ಇರಲ್ಲ? ಸಾಯಂಕಾಲ 3 ಗಂಟೆ ಕ್ಲೋಸ್ ಮೇಡಮ್. 3 ಗಂಟೆ ಕ್ಲೋಸ್. ವಾರದಲ್ಲಿ ಇನ್ಯಾವತ್ತಾದ್ರು ರಜಾನೇ ಇಲ್ಲ ಮೇಡಮ್. ರಜಾನೇ ಇಲ್ಲ. 7 ದಿನ ಬಟ್ 3 ಗಂಟೆ ಕ್ಲೋಸ್. ಬೆಳಗ್ಗೆ ತಿಂಡಿ ಏನೇನಿರುತ್ತೆ? ಪಲಾವ್ ಇರುತ್ತೆ, ಚಿತ್ರಾನ್ನ ಇರುತ್ತೆ, ಉಪ್ಪಿಟ್ಟು ಇರುತ್ತೆ, ಇಡ್ಲಿ ಇರುತ್ತೆ, ಸಬ್ಬಕ್ಕಿ ದೋಸೆ, ಸಬ್ಬಕ್ಕಿ ಮಸಾಲೆ, ನಾರ್ಮಲ್ ಮಸಾಲೆ ಇದಿರುತ್ತೆ, ಸಬ್ಬಕ್ಕಿ ಇಡ್ಲಿ ಇರುತ್ತೆ, ಬಾತ್ ಮಸಾಲ ಇರುತ್ತೆ. ಇದೆಲ್ಲ ದಿನ ಇರುತ್ತಾ? ದಿನ ಇರುತ್ತೆ. ಏನು ರೈಸ್ ಪಾಟ್ ಚೇಂಜ್ ಆಗೋದು? ಏನಿಲ್ಲ ಮೇಡಮ್, ಚೇಂಜ್ ಆಗೋದಿಲ್ಲ. ಓಕೆ, ಇವಾಗ ಏನ್ ಶಿವಣ್ಣ ಅವ್ರೆ ಆಗಿದ್ರೆ ನಮ್ಗೆ ಏನ್ ಕೊಡ್ತೀರಾ? ಫಸ್ಟ್ ಒಂದೊಂದು ಇಡ್ಲಿ ತಿನ್ನಿ, ಸಬ್ಬಕ್ಕಿ ಇಡ್ಲಿ ಕೊಡ್ತೀರಾ? ತುಪ್ಪ ಹಾಕಿ ಕ್ಲೀನ್ ಆಗಿ ತಿನ್ನಿ. ತುಪ್ಪ ಹಾಕಿ ಕೊಡ್ತಾರಂತೆ, ನಾವು ಕ್ಲೀನ್ ಆಗಿ ತಿನ್ಬೇಕಂತ ಅವ್ರು ಹೇಳಿದ್ರು ನೋಡಿ. ಆಯ್ತಾಯ್ತು ನೋಡಿ, ಸಬ್ಬಕ್ಕಿ ಇಡ್ಲಿ ಹಾಕ್ತಾ ಇದಾರೆ, 1 ಸಿಂಗಲ್ ಇಡ್ಲಿ. ಓ, ತುಪ್ಪ ಹಾಕಿ ಕೊಡ್ತಾ ಇದೀರಾ ನೀವೇ? ವೆರಿ ನೈಸ್. ಏನ್ ಚಟ್ನಿ ಇದು? ಹುರ್ಗಡ್ಲೆ. ಅಲ್ಲಿ ಕಡ್ಲೆ ಬೀಜನಾ? ಹುರ್ಗಡ್ಲೆ. ಒಂದೇ ಚಟ್ನಿ ಮಾಡೋದು, ಸಾಂಬಾರ್ ಏನಿಲ್ಲ. ಓಕೆ, ವೆರಿ ನೈಸ್. ಸಾಗೋಗಿಗೂ ಮಾಡ್ತೀರಾ ಅದಕ್ಕದು? ಮತ್ತೆ ಪಲಾವ್ಗೆಲ್ಲ ಏನ್ ಮಾಡ್ತೀರಾ? ಚಟ್ನಿನೇ. ಸರಿ, ಓಕೆ. ಬಿಸಿ 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 ಸಬ್ಬಕ್ಕಿ ಇಡ್ಲಿ ತುಪ್ಪ ಹಾಕಿ ಕೊಟ್ಟಿದ್ದಾರೆ. ಸಖತ್ ಬಿಸಿ ಇದೆ. ಆಕ್ಚುಲಿ ಇದನ್ನ ಹಿಡ್ಕೊಳಕ್ಕೂ ಆಗ್ತಾ ಇಲ್ಲ ಇದ್ರಲ್ಲಿ. ವೆರಿ ನೈಸ್. ಸಬ್ಸಿಗೆ ಸೊಪ್ಪು. ಹೌದು, ಸಬ್ಬಕ್ಕಿ ಅಂದ್ರೆ ಸಬ್ಸಿಗೆ. ಓ, ಸಬ್ಬಕ್ಕಿ ಸಾಬುದಾನ ಅನ್ಕೊಂಡ್ರ? ಇಲ್ಲ, ಸಬ್ಸಿಗೆ ಸೊಪ್ಪು. ಇಲ್ಲಿ ಸಬ್ಬಕ್ಕಿ ಸೊಪ್ಪು. ಗೊತ್ತಾಯ್ತು. ದೋಸೆನೂ ಅಷ್ಟೇ ಅಲ್ವಾ? ಓ, ಸಖತ್ ಬಿಸಿ ಇದೆ ಅಂಡ್ ಸಖತ್ ಸಾಫ್ಟ್ ಆಗಿದೆ. ಹೌದಾ? ವೆರಿ ನೈಸ್. ಎಲ್ಲ ಬಿಸಿ ಬಿಸಿನೇ ಅಂತ ಕೊಡೋದು ನೋಡಿ. ಬರೀ ಇಡ್ಲಿ ತಿಂದು ನೋಡ್ತಾ ಇದೀನಿ. ಚೆನ್ನಾಗಿದೆ. 1965ರಿಂದ ಮತ್ತೆ ಸುಮ್ಮನೆ ಇರೋದು ನೀವು. ನೀವ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೀರಾ? 15 ವರ್ಷ. ತುಂಬಾ ಚೆನ್ನಾಗಿದೆ. ಇಡ್ಲಿ ಚಟ್ನಿ ಎರಡು ಸೂಪರ್, ಸಗದಾಗಿದೆ, ಸಾಫ್ಟ್ ಆಗಿದೆ. ಸಬ್ಸಿಗೆ ಸೊಪ್ಪಿನ ಘಮ ಚೆನ್ನಾಗಿದೆ. ಅಂಡ್ ಚಟ್ನಿನೂ ಅಷ್ಟೇ ಉಪ್ಪು ಖಾರವಾಗಿ ಎಲ್ಲ ಹದವಾಗಿದೆ. ಉಪ್ಪು ಖಾರ ಎಲ್ಲ ಹದವಾಗಿದೆ. ಫ್ಯಾನ್ಸಿ ಏನೂ ಇಲ್ಲ, ಸಿಂಪಲ್ ಆಗಿದೆ. ನೋಡಕ್ಕೂ ಸಿಂಪಲ್ ಆಗಿದೆ, ತಿನ್ನಕ್ಕೂ ಸಿಂಪಲ್ ಆಗಿದೆ. ಫ್ಯಾನ್ಸಿ ಆಗಿಲ್ಲ, ರುಚಿಯಾಗಿದೆ. ಇರಿ. ಸಬ್ಬಕ್ಕಿ ಇಡ್ಲಿ ಒಂದು ಸಿಂಗಲ್ ಬಂದು 25 ರೂಪಾಯಿ. ಡಬಲ್ ತಗೊಂಡ್ರೆ 50. ಓಕೆ, ಏನ್ ವ್ಯತ್ಯಾಸ ಇಲ್ಲ ಆಗಿದ್ರೆ. ಮಾಮೂಲಿ ಇಡ್ಲಿನೂ ಇದೆಯಾ? ಮಾಮೂಲಿ ಇಡ್ಲಿ 25, ತಟ್ಟೆ ಇಡ್ಲಿ 2ಕ್ಕೆ 50. ಪಲಾವ್ ಫುಲ್ ಇದೆ, ಪಲಾವ್ ಹಾಫ್ ಇದೆ. ಸಬ್ಬಕ್ಕಿ ಮಸಾಲೆ ದೋಸೆ 60 ರೂಪಾಯಿ. ಮಿನಿ ಸಬ್ಬಕ್ಕಿ ಮಸಾಲೆ ದೋಸೆ 50 ರೂಪಾಯಿ. ಘೀ ಎಕ್ಸ್ಟ್ರಾ ಹಾಕಿಸ್ಕೊಂಡು 20 ರೂಪಾಯಿಯಾ? ಅದು 20 ರೂಪಾಯಿಗೆ ಎಷ್ಟು ಕೊಡ್ತೀರಾ ಘೀ? 2 ಸ್ಪೂನ್ ಹಾಕ್ತೀರಾ? ಓಕೆ, ನೈಸ್. ಚೆನ್ನಾಗಿ. ಕಾಫಿ ಇಲ್ವಾ ಇಲ್ಲಿ? ಕಾಫಿ ಟೀ ಇಲ್ಲ. ಓಕೆ, ಕಾಫಿ ಯಾರು ಕೇಳೋದು? ಯಾಕಂದ್ರೆ ಹೌದು, ಅಭ್ಯಾಸ ಹೋಗಿದೆ ಅನ್ಸದೆ. ನೈಸ್. ಬೆಳಗ್ಗೆ 7:30 ತಿಂಡಿ ಶುರುವಾಗುತ್ತೆ ಇಲ್ಲಿ. ಬೆಳಗ್ಗೆ 7:30 ಮಧ್ಯಾಹ್ನ ಅಲ್ಲ 11:30 ಅಲ್ವಾ?
11:30 ತನಕ ತಿಂಡಿ ಇರುತ್ತೆ. ಆಮೇಲೆ 12 ಗಂಟೆಯಿಂದ ನಿಮಗೆ ಊಟ ಶುರುವಾಗುತ್ತೆ. 1 ಗಂಟೆ ಅನ್ಕೊಳ್ಳಿ, 1 ಗಂಟೆಯಿಂದ 3 ಗಂಟೆ ತನಕ ಊಟ ಇರುತ್ತೆ. ಪ್ಯೂರ್ ವೆಜ್ ಇದು. ತುಂಬಾ ಚೆನ್ನಾಗಿದೆ ಇಡ್ಲಿ. ವೆರಿ ನೈಸ್. ಹಾಫ್ ಕರೆಕ್ಟ್ ಆಗಿ ತಿಂದಿದ್ದೀನಿ, ಇವಾಗ ಹಾಫ್ ಪ್ರಶಾಂತ್ ಪಾಲಿಗೆ. ಇದು ಗಟ್ಟಿ ಚಟ್ನಿನಾ? ಓಕೆ, ಹೊರಗಡೆ ಹೊರಟೋಗೋಣ. ಹುಷಾರು ಹುಷಾರು. ಓಕೆ, ಸಬ್ಬಕ್ಕಿ ಮಸಾಲೆ ದೋಸೆ ನೋಡಿ, ಚೆನ್ನಾಗಿ ತುಪ್ಪ ಹಾಕಿ ಗರ್ಗರಿಯಾಗಿ ಮಾಡಿ ಸಖತ್ ಕ್ರಿಸ್ಪಿಯಾಗಿ ಮಾಡ್ಕೊಟ್ಟಿದ್ದಾರೆ. ಚೆನ್ನಾಗಿ ಕ್ರಿಸ್ಪಿಯಾಗಿ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ಬರ್ತಿರೋ ಜನ ನೋಡಿದ್ರೆ ಒಂಥರ ಹೇಗೆ ಗೊತ್ತಾ, ರೆಗ್ಯುಲರ್ ಆಗಿ ಬಂದು ಹೋಗೋರು ಅನ್ಸುತ್ತೆ ಡೈಲಿ ತಿಂಡಿಗೆ. ಅಂಡ್ ತುಂಬಾ ಜನ, ನಾವ್ ಇರುವಾಗಲೇ ತುಂಬಾ ಜನ ಬಂದು ತಿನ್ಕೊಂಡು ಹೋಗ್ತಿದ್ದಾರೆ. ಬಟ್ ಇದು ಹೇಗೆ ಮಿಸ್ ಆಗಿತ್ತು ನಮ್ಗೆ ಇಷ್ಟು ವರ್ಷ ಗೊತ್ತಿಲ್ಲಪ್ಪ. ಸೊ ನೀವು ಗಾಂಧಿ ಬಜಾರ್ ಸುತ್ತಮುತ್ತ ಇತ್ತು ಅಂದ್ರೆ, ಅಥವಾ ಈ ಕಡೆಗೆ ಬರೋ ಪ್ಲಾನ್ ಇತ್ತು ಅಂದ್ರೆ, ಗಾಂಧಿ ಬಜಾರ್ ಅಲ್ಲಿ SLN ಅಲ್ಲಿ ಒಂದ್ಸಲ ಬಂದು ಟ್ರೈ ಮಾಡಿ ಆಯ್ತಾ. ಮುರಿಯೋಣ. ಓ, ಒಳಗಡೆ ಕೆಂಪು ಚಟ್ನಿನೂ ಹಾಕ್ಸ್ಬಿಟ್ಟಿದ್ದೀರಾ? ಹೌದಾ? ಓಕೆ, ಬರೀ ದೋಸೆನೇ ಹಾಕಿದ್ರೆ ಟೇಸ್ಟ್ ನೋಡೋಣ ವಿತ್ ಕೆಂಪು ಚಟ್ನಿ. ಚೆನ್ನಾಗಿದೆ ನೋಡಿ. ಇಲ್ಲಿ ದೋಸೆ ಟೆಕ್ಸ್ಚರ್ ಸಕ್ಕತ್ತಾಗಿದೆ. ಸಾಫ್ಟ್ ಆಗೂ ಇದೆ, ಕ್ರಿಸ್ಪಿ ಆಗೂ ಇದೆ. ವೆರಿ ನೈಸ್. ಇದಕ್ಕೂ ಸಬ್ಸಿಗೆ ಸೊಪ್ಪು ಚೆನ್ನಾಗಿ ಹಾಕಿದ್ದಾರೆ. ಚೆನ್ನಾಗಿದೆ. ಬರೀ ಕೆಂಪು ಚಟ್ನಿ ರುಚಿ ನೋಡ್ತಾ ಇದ್ದೀನಿ ನಾನು. ಕೆಂಪು ಚಟ್ನಿ ಓಕೆ. ನಂಗೆ ಕೆಂಪು ಚಟ್ನಿ ಬೇಕಾಗಿರ್ಲಿಲ್ಲ ಆಕ್ಚುಲಿ. ಅಂದ್ರೆ ನಿಮಗೆ ರುಚಿ ನೋಡ್ಬೇಕು ಅಂತ ಹಾಕ್ಸ್ಕೊಂಡಿರೋದು. ಬಟ್ ನೆಕ್ಸ್ಟ್ ಟೈಮ್ ನಾನು ಇಲ್ಲಿ ಬಂದಾಗ ಖಂಡಿತ ಕೆಂಪು ಚಟ್ನಿ ಏನು ಹಾಕಿಸ್ಕೊಡಲ್ಲ. ನನಗೆ ವಿತೌಟ್ ಕೆಂಪು ಚಟ್ನಿನೇ ಇಷ್ಟ ಆಯ್ತು. ಈ ಚಟ್ನಿ ಕಂಪೇರ್ ಮಾಡಿದ್ರೆ ಕೆಂಪು ಚಟ್ನಿ ಓಕೆ. ಪಲ್ಯ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಚೆನ್ನಾಗಿ ಅರಿಶಿನ ಹಾಕಿದ್ದಾರೆ, ಬಟ್ ಈರುಳ್ಳಿ ಜಾಸ್ತಿ ಇಲ್ವೇ ಇಲ್ಲ. ಆಲೂಗಡ್ಡೆನೆ ಚೆನ್ನಾಗಿ ಇದು ಮಾಡಿದ್ದಾರೆ. ಬರೀ ಪಲ್ಯ ತಿನ್ನೋಣ ಇರಿ. ಪಲ್ಯನೂ ಅಷ್ಟೇ ತುಂಬಾ ಮೈಲ್ಡ್ ಆಗಿ ಏನೂ ಇಲ್ಲದೆ ಆಲೂಗಡ್ಡೆ ಚೆನ್ನಾಗಿ ಕಿಚ್ಚು, ಉಪ್ಪು ಖಾರ ಚೆನ್ನಾಗಿ ಹಾಕಿದ್ದಾರೆ. ನಮ್ಮವ್ರಿಗೇನು ಗಾಡಿಗೆ ಫುಟ್ಪಾತ್ ರೋಡು ಏನಿಲ್ಲ, ಹೋಗ್ತಾ ಇರೋದಷ್ಟೇ. 2 ವೀಲರ್ ಅವರಷ್ಟೇ, ಆಟೋ ಅವರಂತೂ 3 ವೀಲರ್ ಅನ್ನೋದೇ ಮರ್ತು ಬಿಟ್ಟಿರ್ತಾರೆ. ಏನು ಮಾಡೋಕ್ಕಾಗಲ್ಲ, ಬೆಂಗಳೂರಲ್ಲಿ ಜೀವನನೇ ಇವಾಗ ಹಂಗೆ ಆಗ್ಬಿಟ್ಟಿದೆ. ಸೊ 3 ಹೊತ್ತು ನಾವು ಓಡಿಸುವಾಗ್ಲೂ ಹುಷಾರಾಗಿ ಓಡಿಸ್ತಾ ಇರಬೇಕು. ತುಂಬ ಚೆನ್ನಾಗಿ, ನಂಗೆ ತುಂಬ ಇಷ್ಟ ಆಯಿತು. ದೋಸೆ ಆ್ಯಂಡ್ ಪಲ್ಯ ಇಸ್ ಟು ಗುಡ್. ಕೆಂಪು ಚಟ್ನಿ ಇಸ್ ಓಕೆ. ಗ್ರೀನ್ ಚಟ್ನಿ ಇಸ್ ವೆರಿ ನೈಸ್. ತುಂಬ ಚೆನ್ನಾಗಿದೆ. ಇದು ಗಾಂಧಿ ಬಜಾರ್ ಮೇನ್ ರೋಡು. ರೋಟಿ ಘರು ಮಿಠಾಯಿ ಘರ್ ಮಧ್ಯದಲ್ಲಿದೆ. ಪುಟಾಣಿದೆ SLN. ನನ್ನ ಹಿಂದೆ ಇವಾಗ ಹಣ್ಣಿನ ಅಂಗಡಿ ಓಪನ್ ಆಗ್ತಾ ಇದೆ ನೋಡಿ. ಈಗ ಓಪನ್ ಮಾಡ್ತಾರಲ್ಲ ನೋಡಿ. ಇಲ್ಲಿ SNL ಅಲ್ಲಿ ನನಗೆ ಒಂದು ಪುಟಾಣಿ ಪರಿಚಯ ಆದ್ಲು, ರಿಟನ್ಯಾ ಅಂತ ಇವಳು. ರಿಟನ್ಯಾ, ಹಾಯ್. ಇವಳಿಗೆ ತಮ್ಮ ಪಾಪ ಹುಟ್ಟಿದೆ ಇವಾಗ ಅಲ್ವೇನೋ. ಹಾಯ್ ಹೇಳು ಎಲ್ರಿಗೂ. ದೋಸೆ ಪ್ರಿಯ ಇವಳು. ನಮ್ಮ ಮಾಲಾಪ್ ತರ ದೋಸೆ ತಿಂತಾ ಇದ್ದಾರೆ. ತಿನ್ನು. ಓಕೆ ಬಾಯ್. ಒಂದು ಸಿಂಗಲ್ ಖಾಲಿ ದೋಸೆ ತಗೊಂಡೆ. ಇದನ್ನು ಸಬ್ಸಿಗೆ ಸೊಪ್ಪಲ್ಲೇ ಮಾಡಿರೋದು ಖಾಲಿ ದೋಸೆ ನೋಡಿ. ಜಸ್ಟ್ ವಿತ್ ಗಟ್ಟಿ ಚಟ್ನಿ ಕೊಡ್ತಾರೆ. ಆಕ್ಚುಲಿ ಸಬ್ಬಕ್ಕಿ ದೋಸೆ, ಸಬ್ಬಕ್ಕಿ ಇಡ್ಲಿ ಅಂದ್ರೆ ಪ್ರಶಾಂತ್ ಏನ್ ಕನ್ಫ್ಯೂಸ್ ಆಗಿದ್ರು ಅಂದ್ರೆ, ಸಬ್ಬಕ್ಕಿ ಅಂದ್ರೆ ಸಾಬುದಾನ ಏನ್ ಬರುತ್ತೆ ಸಬ್ಬಕ್ಕಿಗಳು ಅದು ಅನ್ಕೊಂಡಿದ್ರು. ಬಟ್ ಅದಲ್ಲ, ಸಬ್ಸಿಗೆ ಸೊಪ್ಪು. ಅದನ್ನ ಕೆಲವರು ಸಬ್ಬಕ್ಕಿ ಸೊಪ್ಪು ಅಂತಾನು ಅಂತಾರೆ. ಸೊ ಸಬ್ಸಿಗೆ ಸೊಪ್ಪನ್ನ ಇಡ್ಲಿಗೆ ಹಾಕ್ತಾರೆ, ದೋಸೆಗೆ ಹಾಕ್ತಾರೆ. ಸೊ ಈಗಿದು ಖಾಲಿ ದೋಸೆ ಚೆನ್ನಾಗಿದೆ. ಇವ್ರ ದೋಸೆ ಟೆಕ್ಸ್ಚರ್ ಅಂತೂ ತುಂಬಾ ಚೆನ್ನಾಗಿದೆ. ಕ್ರಿಸ್ಪಿ ಆಗು ಇದು, ಸಾಫ್ಟ್ ಆಗು ಇದೆ. ತುಂಬಾ ಚೆನ್ನಾಗಿದೆ. ಮಸಾಲೆ ದೋಸೆಗೆ ಹಾಕಿದ ಹಿಟ್ಟೆ ಅನ್ಸುತ್ತೆ. ವೆರಿ ನೈಸ್ ನೋಡಿ. ದೋಸೆ ಚಟ್ನಿ ಇಷ್ಟ ಸಾಕು. ಒಳಗಡೆ ಆಕ್ಚುಲಿ ಏನು ಕೆಂಪು ಚಟ್ನಿ ಪಲ್ಯ ಏನು ಬೇಡ, ಹಂಗೆ ಚೆನ್ನಾಗಿದೆ. ವೆರಿ ವೆರಿ ನೈಸ್. ತುಂಬಾ ಚೆನ್ನಾಗಿದೆ.
ನಿಮ್ಗಿದು ಈ SNL ತಿಂತಾದ್ರೆ ಹೆಂಗ್ ಅನ್ಸುತ್ತೆ ಅಂದ್ರೆ ಹೋಟೆಲ್ ತಿಂಡಿ ತಿಂದೆ ಅಂತ ಅನ್ನಿಸ್ತಾ ಇಲ್ಲ. ಸೊ ತುಂಬಾ ಸಿಂಪಲ್ ಆಗಿ ಅನ್ನಿಸ್ತದೆ, ನೋ ಫ್ಯಾನ್ಸಿ ಅಲ್ವಾ. ಸೊ ಸಿಂಪಲ್ ಆಗಿ ಚೆನ್ನಾಗಿ ಅನ್ನಿಸ್ತದೆ, ಒಂಥರ ಮನೆ ತರನೇ ಅನ್ನಿಸ್ತದೆ. ಮೇನ್ ರೋಡಲ್ಲೇ ಇದೆ ಇದು, ಗಾಂಧಿ ಬಜಾರಲ್ಲಿ SLN ಅಂತ ಹೇಳಿದೀನಿ ನಿಮ್ಗೆ ಈಗಾಗಲೇ. ಬಟ್ ಅಂದ್ರೂ ಹೇಳ್ತಾ ಇದೀನಿ, ರೋಟಿಗರ್ ಪಕ್ಕದಲ್ಲೇ. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದೀನಿ ಅಂದ್ರೆ ಪುಟಾಣಿದಿದು, ಸೊ ಕಣ್ಣು ಕಾಣಿಸ್ದೆ ಹೋಗ್ಬೋದು, ಅದಕ್ಕೋಸ್ಕರ ಹೇಳ್ತಾ ಇದೀನಿ. ವೈಟ್ ನಾನು ಪಲಾವ್ ಒಂಚೂರು, ಚಿತ್ರಾನ್ನ ಒಂಚೂರು ಹಾಕಿಸ್ಕೊಂಡಿದ್ದೀನಿ. ಎರಡೂ ಸೇರಿ ಹಾಫ್ ಪ್ಲೇಟ್ ತಗೊಂಡಿದ್ದೀನಿ. ಚೆನ್ನಾಗಿ ತುಪ್ಪ ಹಾಕಿ ಕೊಟ್ಟರು ಅನ್ಸತ್ತೆ ಇವರು. ನೋಡೋಣ ಚಿತ್ರಾನ್ನ ಟೇಸ್ಟ್ ಮಾಡಿ ನೋಡೋಣ. ನಿಂಬೆಹಣ್ಣು ಚಿತ್ರಾನ್ನ ಅಂತ ಹೇಳಿದ್ದಾರೆ. ಕಡಲೆಬೇಳೆ ಮಾತ್ರ ಕಾಣಿಸ್ತಾ ಇದೆ, ಉದ್ದಿನ ಬೇಳೆನೂ ಇದೆ. ಕಡಲೆ ಬೀಜ ಏನು ಜಾಸ್ತಿ ಕಾಣಿಸ್ತಾ ಇಲ್ಲ. ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ. ನೋಡೋಕೆ ಸಿಂಪಲ್ ಆಗಿದೆ. ಲೆಟ್ಸ್ ಟೇಸ್ಟ್. ಎಲ್ಲೆಲ್ಲ ಸಿಂಪಲ್ ಆಗಿ ಕಾಣಿಸ್ತಾ ಇದೆ. ನಿಂಬೆಹಣ್ಣು ಜಾಸ್ತಿ ಏನು ಸಿಗ್ಲಿಲ್ಲ ನನಗೆ. ಇದು ಸ್ವಲ್ಪ ಟಿಪಿಕಲ್ ಚಿತ್ರಾನ್ನ ಥರ ಇಲ್ಲ, ಒಂಚೂರು ಮಸಾಲೆ ಮಾಡಿದ್ದಾರೆ. ಸೊ ಸ್ವಲ್ಪ ಬೇರೆ ಥರ ಅನ್ಸುತ್ತೆ ಚಿತ್ರಾನ್ನ, ಸ್ವಲ್ಪ ಟೇಸ್ಟ್. ನಿಂಬೆಹಣ್ಣು ಚಿತ್ರಾನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ತಿಂದಾಗ ನಿಂಬೆಹಣ್ಣು ಚಿತ್ರಾನ್ನ ಥರ ಅನ್ಸಲ್ಲ. ಬಟ್ ರೈಸ್ ಬಾತ್ ಆಸ್ ಅ ರೈಸ್ ಬಾತ್ ಇಟ್ ಇಸ್ ನೈಸ್. ಪಲಾವು ಚೆನ್ನಾಗಿದೆ. ಪಲಾವ್ ನೋಡಿ, ಏನು ತರಕಾರಿ ಇಲ್ಲ, ಸಿಂಪಲ್ ಆಗಿದೆ. ಇದೂ ಅಷ್ಟೇ ಸಿಂಪಲ್ಲು ಬಟ್ ಫ್ಲೇವರ್ಫುಲ್ ಪಲಾವ್. ಚಿತ್ರಾನ್ನ ಪಲಾವ್ ಮಧ್ಯೆ ನಮ್ಮ ಪಲಾವೇ ಇಷ್ಟ ಆಯ್ತು ಆ್ಯಕ್ಚುಲಿ. ಫಾರ್ ಮೈ ಸರ್ಪ್ರೈಸ್ ನನಗೆ ಚಿತ್ರಾನ್ನ ಇಷ್ಟ ಆಗಬೇಕಿತ್ತು, ಬಟ್ ಫಾರ್ ಮೈ ಸರ್ಪ್ರೈಸ್ ಪಲಾವ್ ಇಷ್ಟ ಆಯಿತು. ಅದಕ್ಕೆ ನೋಡ್ತಾ ಇದ್ದಿಲ್ಲ, ಎಲ್ಲರೂ ಬಂದವರೆಲ್ಲ ಪಲಾವೇ ತೊಗೊಳ್ತಾ ಇದ್ರು. ಪಲಾವು ದೋಸೆ ಇಡ್ಲಿ ಅಂತ ಫಾಸ್ಟ್ ಮೂವಿಂಗ್ ಆಗ ಮೂರೇ ಕಾಣಿಸ್ತಾ ಇದ್ದಿದ್ದು. ನಾನು ಟೇಸ್ಟ್ ಮಾಡೋಕ್ಕೆ ಅಂತ ಚಿತ್ರಾನ್ನನೂ ತೊಗೊಂಡೆ. ಇದೇನಂದ್ರೆ ತುಂಬ ಪುಟ್ಟದಾಗಿರೋದ್ರಿಂದ ಕೂತ್ಕೊಳ್ಳೋಕ್ಕಂತೂ ಜಾಗ ಇಲ್ವೇ ಇಲ್ಲ. ನೀವು ನಿಂತ್ಕೊಳ್ಳೋಕ್ಕೂ ಹೊರಗೆ ಬರಬೇಕು, ತುಂಬ ಸಣ್ಣ ಜಾಗ ಇದು. ಸೊ ಜನ ಇತ್ತು ಅಂದ್ರೆ ಹೊರಗಡೆನೆ ಬರಬೇಕಾಗತ್ತೆ. ಇದೊಂಥರ ಅನುಭವ ಚೆನ್ನಾಗಿದೆ. ಶಿವಣ್ಣವರೇ ಚೆನ್ನಾಗಿತ್ತು, ಎಲ್ಲ ತುಂಬಾ ಚೆನ್ನಾಗಿತ್ತು. ನನಗೆ ನಿಮ್ಮ ಇಡ್ಲಿ, ಚಟ್ನಿ, ದೋಸೆ, ರೈಸ್ ಬಾತಲ್ಲಿ ಪಲಾವ್ ತುಂಬಾ ಇಷ್ಟ ಆಯ್ತು ನನಗೆ. ನೋಡ್ದೆ ಎಲ್ರು ಪಲಾವೇ ತಗೊಳ್ತಾ ಇದ್ರಲ್ಲ, ಸೊ ಪಲಾವ್ ತುಂಬಾ ಚೆನ್ನಾಗಿತ್ತು. ಸೊ ಎಸ್, 7:30 11:30 12 ಗಂಟೆ ಮತ್ತೆ 12ರಿಂದ ಊಟ ಶುರು ಆಗ್ಬಿಡುತ್ತೆ. ಓಕೆ, ಇಲ್ಲೇ ಕುಕಿಂಗ್ ಮಾಡ್ತೀರಾ ನೀವು? ಕುಕಿಂಗ್ ನಮ್ದು ಕಿಚನ್ ಅಲ್ಲಿದೆ. ಎಲ್ಲಿ? ಜಯನಗರ ಸೆಕೆಂಡ್ ಬ್ಲಾಕ್ ಅಲ್ಲಿ. ಜಯನಗರ ಸೆಕೆಂಡ್ ಬ್ಲಾಕ್ ಅಲ್ಲಿ ಕುಕಿಂಗ್ ಎಲ್ಲ ಅಲ್ಲೇ ನಡೆಯೋದು. ಓಕೆ, ಇಡ್ಲಿ ದೋಸೆ ಎಲ್ಲ ಅಷ್ಟೇ ಇಲ್ಲೇ ಮಾಡೋದು. ಅಲ್ಲಿ ಇವಾಗ ಇದು ಮುದಣ ಹೋಟ್ಲ್ ಅಲ್ಲಿ ಇದೆಯಾ ಇಲ್ವಾ? ಕಬ್ಬನ್ಪೇಟೆ ಅಲ್ಲೂ ಇದೆ. ಈಗ ಅಲ್ಲೂ ಇದೆ. ಆ ನಗರಪೇಟೆ ಎಂಟ್ರೆನ್ಸ್ ಇಲ್ಲಿ ಇದೆಯಲ್ಲ, ಚಿಕ್ಕದಿದೆ ಅಲ್ಲೇ. ಅದು ಇವಾಗೂ ಇದೆ. 65 ಅದು ಓಪನ್ ಆಗಿದೆ. ಅಲ್ಲೂ ಇದೆ. ಸೊ ಇದು ಎರಡೇ ಇರೋದು? ಎರಡು. ಇಲ್ಲೊಂದು ನಮ್ದು ಇಲ್ಲೊಂದಿದೆ, ಜಯನಗರ ಒಂದಿದೆ, ಡಬಲ್ ರೋಡ್ ಅಲ್ಲಿ ಒಂದಿದೆ. ಡಬಲ್ ರೋಡ್ ಅಲ್ಲಿ ಒಂದಿದೆ, ನಗರಪೇಟೆ ಎಂಟ್ರೆನ್ಸ್ ಅಲ್ಲಿ ಇದೆ. ಇದು ಬಾಟಾ ಶೋರೂಮ್ ಇದ್ರ ಹತ್ರ, ಚಾಮರಾಜಪೇಟೆ ಹತ್ರ ಅಲ್ಲೊಂದಿದೆ. ಟೋಟಲ್ ಎಷ್ಟು ನಿಮ್ದು ಬ್ರಾಂಚ್? ಒಂದು 9 ಬ್ರಾಂಚ್ ಇದೆ. 9 ಬ್ರಾಂಚ್ ಇದೆಯಾ? ಓಕೆ, ವೆರಿ ನೈಸ್. ಸೊ ಆದ್ರೆ ನೋಡಿ, ಇವತ್ತೇ ಫಸ್ಟ್ ನಾ ಇಲ್ಲಿಗೆ ಬಂದಿದ್ದು. ಚೆನ್ನಾಗಿತ್ತು ಬಿಡಿ. ಥ್ಯಾಂಕ್ ಯು. ಓಕೆ, ಗಾಂಧಿ ಬಜಾರ್ ಅಲ್ಲಿರುವಂತ SLN ನಲ್ಲಿ ಇವತ್ತು ಸಬ್ಸಿಗೆ ಸೊಪ್ಪಿನ ಇಡ್ಲಿ, ಸಬ್ಸಿಗೆ ಸೊಪ್ಪಿನ ದೋಸೆ, ಮಸಾಲ ದೋಸೆ ಸಬ್ಸಿಗೆ ಸೊಪ್ಪಿಂದು, ಮತ್ತೆ ಪಲಾವು, ಚಿತ್ರಾನ್ನ ಇಷ್ಟು ಟೇಸ್ಟ್ ಮಾಡಿದ್ವಿ. ಹೇಳಿದ್ನಲ್ಲ ಸಬ್ಸಿಗೆ ಸೊಪ್ಪಿನ ಖಾಲಿ ದೋಸೆ. ಸೊ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಆಕ್ಚುಲಿ. ಇದಿಷ್ಟು ತಿಂದಿದ್ರಲ್ಲಿ ನನಗೆ ಸ್ವಲ್ಪ ಕಡಿಮೆ ಇಷ್ಟ ಆಗಿದ್ದು ಅಂದ್ರೆ ಅವ್ರು ಹಾಕಿದ ಕೆಂಪು ಚಟ್ನಿ ಅನ್ಬೇಕು ದೋಸೆ ಒಳಗೆ. ಅದು ಬಿಟ್ಟು ಇನ್ನೆಲ್ಲ ಚೆನ್ನಾಗಿತ್ತು. ಅಂಡ್ ಸ್ವಲ್ಪ ಚಿತ್ರಾನ್ನ ನನಗೆ ಓಕೆ ಅನ್ನಿಸ್ತು. ಬಟ್ ಪಲಾವ್ ಆಗ್ಲಿ, ಸಬ್ಸಿಗೆ ಸೊಪ್ಪಿನ ಇಡ್ಲಿ ಆಗ್ಲಿ, ಚಟ್ನಿ ಆಗ್ಲಿ, ಸಬ್ಸಿಗೆ ಸೊಪ್ಪಿನ ಮಸಾಲ ದೋಸೆ ಎಲ್ಲ ಸೂಪರ್ ಆಗಿತ್ತು, ತುಂಬಾನೇ ಚೆನ್ನಾಗಿತ್ತು. ಸೊ ಗಾಂಧಿ ಬಜಾರ್ ಸುತ್ತಮುತ್ತ ಇತ್ತು ಅಂದ್ರೆ ಖಂಡಿತ ಬಂದು ಟ್ರೈ ಮಾಡಿ. SNL ಅಲ್ಲಿ ತಿಂದು ನಿಮಗೇನು ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಇವರಿಗೆ ಓವರ್ ಆಲ್ ನಾನು 5ಗೆ 4.7 ಅನ್ನ ಕೊಡ್ತೀನಿ. ಚಿಕ್ಕದಾಗಿ ಚೊಕ್ಕದಾಗಿ ಬೆಲೆ ಕೂಡ ಚೊಕ್ಕವಾಗೇ ಇದೆ. ಬಟ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನಿಮಗೆ ಒಂಚೂರು ಜನ ಓಡಾಟ ಜಾಸ್ತಿ ಇರುತ್ತೆ. ಸೊ ಕ್ಲೀನ್ಲಿನೆಸ್ ಒಂಚೂರು ಮೇಂಟೈನ್ ಮಾಡೋದು ಸ್ವಲ್ಪ ಇವ್ರಿಗೆ ದೊಡ್ಡ ಚಾಲೆಂಜ್ ಅಷ್ಟೇ. ಬಟ್ ಇರೋದ್ರಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ರುಚಿ ಅಂತೂ ತುಂಬಾನೇ ಚೆನ್ನಾಗಿದೆ. ಸೊ ಮೈ ಪರ್ಸನಲ್ ಸಜೆಷನ್, ಬಂದು ವಿಸಿಟ್ ಮಾಡಿ ಅಂತ. ಇವತ್ತಿನ ಎಪಿಸೋಡು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ. ಇನ್ನೊಂದು, ಇವರಲ್ಲಿ ವಡೆ ಸಿಗಲ್ಲ, ಅದೊಂದು ನೆನ್ಪಿಟ್ಕೊಳ್ಳಿ. ಉದ್ನೋಡೆ, ಮಸಾಲೆ ವಡೆ, ಈ ಥರದ್ದು ಏನು ವಡೆಗಳು ಸಿಗಲ್ಲ. ಸೊ ನೀವು ಆ ಥರ ಜೊತೆಲಿ ಕಾಂಬಿನೇಷನ್ ವಡೆ ಬೇಕು ಅನ್ನೋರು ವಡೆ ಸಿಗಲ್ಲ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆನಾ? ಅಂಡ್ ನಮ್ಮಂಥವ್ರಾದ್ರೆ ಕಾಫಿ ಟೀ ಸಿಗಲ್ಲ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ತೀವಿ. ಓಕೆ, ಬಟ್
ಒಳ್ಳೆ ತಿಂಡಿ ಬೇಕು, ಸಿಂಪಲ್ ಆಗಿ ಒಂಥರ ಹೋಮ್ಲಿ ಆಗಿ ಅನಿಸ್ಬೇಕು, ರುಚಿಯಾಗಿರ್ಬೇಕು ಅನ್ನೋಂಗಿತ್ತು ಅಂದ್ರೆ ಖಂಡಿತ ದಿಸ್ ಇಸ್ ಒನ್ ಆಫ್ ದ ಏನೋ ಹಿಂಗ್ ಟಿಕ್ ಹಾಕುವಂತ ಪ್ಲೇಸ್ ಅಂತ ನನ್ನ ಅನಿಸಿಕೆ. ಓಕೆನಾ? ಸರಿ, ಹಾಗಿದ್ರೆ ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬಿ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮ ಭೇಟಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.